ಹೇಳಿ ಸರ್. ಸ್ಟಾರ್ಟ್ ಮಾಡಿ. ಪಿ ಸಿ ರಾಯ್ ಅವರು ಸುಸೈಡ್ ಮಾಡ್ಕೊಂಡು ಶೂಟೌಟ್ ಮಾಡಿಕೊಂಡು IT ರೈಡ್ ಹಿನ್ನೆಲೆಯಲ್ಲಿ ಏನು ಹೇಳ್ತೀವಿ ಇದ್ರ ಬಗ್ಗೆ? ಇದು ಒಂದು ನಿಮ್ಮ ಮೀಡಿಯಾದವ್ರಿಗೆ ಗೊತ್ತಿರ್ಬೋದು, 4-5 ತಿಂಗಳ ಹಿಂದೆಯೇ ನಾನು ಈ ಮಾತು ಅಂದಿದ್ದೆ. ಸುಸೈಡ್ ಬಗ್ಗೆ ಅಲ್ಲ, ಈ ಆಫೀಸರ್ಸ್ ಹ್ಯಾರಾಸ್ಮೆಂಟ್ ಬಗ್ಗೆ. ಈ ಆಫೀಸರ್ಸ್ ಈ ಥರ ವರ್ತನೆ ಮಾಡ್ಕೊಂಡು ಹೋದರೆ ತುಂಬ ಜನ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಅವ್ರು ಹೋಗಂಗಾಗ್ತಾ ಇದೆ. ಆಫೀಸರ್ಸ್ ವರ್ತನೆ ತುಂಬ ಅವ್ರು ಎಕ್ಸ್ಟ್ರೀಮಾಗಿ ಹೋಗ್ಬಿಟ್ಟಿದೆ ಅವರು. ಇವಾಗ ನೋಡಿ, ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅವರು ನಮ್ಮ ಕರ್ನಾಟಕದವರು, ಅವರು ಇಲ್ಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಎಲ್ಲನ. ಅವ್ರ ಮೇಲೆ ಇಂಥ ಒಂದು ಇದು ಮಾಡಿ ಅವ್ರನ್ನ ಇವಾಗ ಒಂದು ಮನುಷ್ಯ ಅವ್ರ ಜೀವನೇ ಕಳ್ಕೊಂಡಂಗೆ ಆಯ್ತಲ್ಲ. ಎಷ್ಟು ಟೆನ್ಷನ್ ತೊಗೊಂಡಿರಬೇಕಾದ್ರೆ ಅವ್ರು ಆ ಥರ ಗನ್ ತೊಗೊಂಡು ಶೂಟ್ ಮಾಡಿ ಅವ್ರು ಸತ್ತಿರ್ಬೋದು. ಈ ಆಫೀಸರ್ಸಿಗೆ ಇವ್ರಿಗೊಂದು ಲಾ ಇಲ್ವಾ? ಇವ್ರಿಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವಾ? ಮತ್ತು ಕೋರ್ಟ್ ಏನಕ್ಕೆ ಇರೋದು? ಇವ್ರು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಇದೆಲ್ಲ ಮಾಡಬೇಕಲ್ಲ. ಇವ್ರು ಪರ್ಮಿಷನ್ ತೊಗೊಂಡಿದ್ರಾ? ಇವರು ಏನೂ ಇಲ್ಲ, ಸುಮ್ಮನೆ ಹೋಗಿ ಹರಾಸ್ಮೆಂಟು. ಇನ್ನೊಂದು, ಕೇರಳ IT ಅವರು ಇಲ್ಲಿ ಬರಬೇಕಂತ ಅವಶ್ಯಕತೆ ಅವ್ರಿಗೆ ಏನಿದೆ? ಇವ್ರು ಅಲ್ಲಿ ಕರೆಸ್ಬೇಕಾಯಿತು. ಇವರು ಅಲ್ಲಿಂದ ಇಲ್ಲಿ ಬಂದು ರೈಡ್ ಮಾಡೋರು. ಇಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಅವ್ರು ಇಲ್ವಾ? ಎಲ್ಲ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕಾಗಿಲ್ಲ. ಇದು ಅವ್ರದ್ದು ಮಾತ್ರ ಅಲ್ಲ, ಕೇರಳ ಪೊಲೀಸ್ ಅವ್ರದ್ದು ಇದೇ ಕಾಟನೇ. ಇಲ್ಲಿ ಮಂಗಳೂರು ಅಲ್ಲಿ ಕಡೆ ಬಂದುಬಿಟ್ಟು ಅಲ್ಲಿ ಬಾರ್ಡ್ರಲ್ಲಿ ನಿಂತ್ಕೊಂಡು ಎಲ್ಲರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಆಮೇಲೆ ಬಾರ್ಗೇನ್ ಮಾಡೋದು. ಇದು ತುಂಬ ಜಾಸ್ತಿ ಅಂತ ಅದಾಗಿದೆ. ಇದು ಅಲ್ಲ, 3 ಮಂತ್ಸಿಂದ ನಡೀತಾ ಇತ್ತಂತ IT ರೈಡ್ ಅವರು ಇದು ಕಂಟಿನ್ಯೂ 3 ಮಂತ್ಸ್ ನಡೀತಾ ಇದ್ದರೆ ಕೋರ್ಟಿಂದ ಏನಾದರೂ ಆದೇಶ ಪಡ್ಕೊಂಡು ಇವ್ರು ಮಾಡಬೇಕಲ್ಲ. ಸ್ವತಃ ಅವರೇ ತೀರ್ಮಾನ ಮಾಡೋದಾ? ಇವತ್ತು ಬೆಳಗ್ಗೆ ನಾನೊಂದು ಆರ್ಟಿಕಲ್ ಬರೆದಿದ್ದೆ, ಏನಂದ್ರೆ ಇದು ವೈಲ್ಡ್ ಡಾಗ್ ಸ್ಟ್ರಾಟಜಿ. ಏನು? ಒಂದೇ ಕಿತ ಸಾಯಿಸಲ್ಲ, ಕಚ್ಚಿ ಸಾಯಿಸೋದು. ಅದನ್ನು ತುಂಬ ಇದನ್ನು ಜಿಂಕೆ ಇರಲಿ, ಏನಾರ ವೈಲ್ಡ್ ಡಾಗ್ಸ್ ಅಟ್ಯಾಕ್ ಮಾಡೋದು. ನೀವೇ ನೋಡಿ ಯಾವ ಥರ ಅಟ್ಯಾಕ್ಸ್ ಮಾಡ್ತಾಯಿದೆ ಅಂತ. ಅದು ಕಚ್ಚಿ ಸಾಯಿಸೋದು, ಒಂದೇ ಥರ ಸಾಯಿಸಲ್ಲ. ಅದೇ ಥರ ಸ್ಟ್ರಾಟಜಿ ಆಫೀಸರ್ಸ್. ಇವ್ರನ್ನ ಟೆನ್ಷನ್ ಕೊಟ್ಟು ಒಂದು ಮನುಷ್ಯನ ಅವರೇ ಸಾಯೋಂಗೆ ಮಾಡಿಬಿಟ್ಟಿದ್ದಾರೆ. ಇವ್ರ ಮೇಲೆ ಒಂದು ಆ್ಯಕ್ಷನ್ ಇದರಲ್ಲಿ ಇಲ್ಲ ಅಂದರೆ, ಮತ್ತು ನಾನು ಹೇಳ್ತಾ ಇರೋದು, ಸರ್ಕಾರ ಇದ್ರದ್ದು ಆ್ಯಕ್ಷನ್ ತೊಗೋಬೇಕು. ಈ ಆಫೀಸರ್ಸ್ ವಿರುದ್ಧ ಆಫೀಸರ್ಸು ಒಂಥರ ಸ್ಯಾಡಿಸ್ಟ್ಗಳಾಗಬಾರ್ದು. ಇವಾಗ ಆಗ್ತಾ ಇರೋದು, ಅವರು ಸ್ಯಾಡಿಸ್ಟ್ ಆಗ್ತಾ ಇದ್ದಾರೆ ಆಫೀಸರ್ಸು. ಇದು ED ಒಂದು ಕಡೆ, ಇನ್ಕಮ್ ಟ್ಯಾಕ್ಸ್ ಒಂದು ಕಡೆ. ಇದೇನು ಈ ದೇಶದಲ್ಲಿ ಬದುಕಬೇಕಾ, ಇಲ್ಲಾಂದ್ರೆ ದೇಶ ಬಿಟ್ಟಲ್ಲರೂ ಹೊಡೋಗ್ಬೇಕಾ? ಅದೇ ಇವ್ರ ಪ್ಲಾನ, ಎಲ್ಲ ಬಿಟ್ಟು ಹೊಡೋಗ್ಬೇಕು ಅಂತ. ಇದು ಇಂಡಸ್ಟ್ರಿ ಗ್ರೋತ್ಗೂ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಿಂಗಾದ್ರೆ ತುಂಬ ಹಿನ್ನಡೆ ಆಗುತ್ತೆ, ತುಂಬಾ ಹಿನ್ನಡೆ ಆಗುತ್ತೆ. ಇದು ಈ ಥರ ಮಾಡ್ಕೊಂಡು ಹೋದರೆ ಮುಂದೆ ಏನಾಗ್ಬೋದು? ಇಲ್ಲಿ ಏನು ಕೋರ್ಟ್ ಏನಕ್ಕಿರೋದು? ಲೀಗಲಾಗಿ ಬನ್ನಿ, ನೀವು ಯಾರು ಬೇಡನಲ್ಲ. ಇದು ಲೀಗಲಾಗಿ ಏನು ಮಾಡಲ್ಲ. ಒಂದೇ ಕೆತ್ತೆ ಬಂದುಬಿಟ್ಟು ಎಂಟ್ರಿ ಮಾಡೋದು, ಈ ಥರ ಮಾಡೋದು. 4-5 ಅವರು ಕೂರಿಸ್ಬಿಟ್ಟು ಅವನ್ನ ಮೆಂಟಲಿ ಟಾರ್ಚರ್ ಆಗಿ ಒಂದು ಮನುಷ್ಯ ಏನಾಗ್ತಾನೆ ಈ ಥರ. ಒಂದು ನಾನು ಮಾತಾಡ್ತಾ ಇದ್ದೀನಿ, ನಾಳೆ ನನ್ನಿಂದನೇ ಇವ್ರು ಬರ್ತಾರೆ. ಯಾರ್ಯಾರು ಇವ್ರಿಗೆ ಎಗೇನ್ಸ್ಟ್ ಆಗಿ ಮಾತಾಡ್ತಾರೆ, ಅವರಿಂದ ಇವ್ರು ಹೋಗ್ಬಿಡ್ತಾರೆ. ಇವರು ಇದೇ ನಡೀತಾ ಇರೋದಲ್ವಾ? ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಈ ವಿಷಯ? ಕೇಂದ್ರ ಸರ್ಕಾರ ಇದೆಯಾ? ಹಂಗೇನಾದರೂ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಕೇಂದ್ರ ಸರ್ಕಾರ ಬಂದ ಮೇಲೆ ED ಏನು ಮಾಡಿದ್ದಾರೆ? EDನ ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ ಹಂಗೆ ರೋಡಲ್ಲಿ ಹೋಗೋದಂತ. ಸಿಕ್ಕಾಪಟ್ಟೆ ಬರೀ ಟಾರ್ಗೆಟ್ ಮಾಡೋದು. ಯಾರನ್ನ? ಆಪೋಸಿಷನ್ ಲೀಡರ್ಸ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ಬಿಡೋದು, ED ಅವ್ರನ್ನ ಬಿಡೋದು. ED ಅವ್ರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಪವರ್ಸ್ ಕೊಟ್ಬಿಟ್ಟಿದೆ EDಗೆ. ED ಬಂದುಬಿಟ್ಟು ಯಾರನ್ನ ಬೇಕಾದ್ರೂ ಒಳಗೆ ಹಾಕ್ಬೋದು. 6 ತಿಂಗಳು. ಈ 6 ತಿಂಗಳು ಅವ್ರು ಜೈಲಲ್ಲಿ ಹೋಗ್ಬಿಟ್ಟು 6 ತಿಂಗಳು ಜೈಲಿಂದ ಬಂದ ಮೇಲೆ ಆ ಯಪ್ಪನ ಗತಿ ಏನಾಗೋದು? ಅವ್ನು ಮೀಡಿಯಾದಲ್ಲಿ ಬಂದುಬಿಟ್ಟು ಅವ್ನು ಸೂಸೈಡೇ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಅವರ ಇನ್ನೂ ಹಲವಾರು ಉದ್ಯಮಿಗಳಿಗೆ ಇದೇ ಆಗೋದು. SM ಕೃಷ್ಣಳ್ಳಿ, ಸಿದ್ಧಾರ್ಥಗೂ ಸೇಮ್. ಇವರು ಏನಕ್ಕೆ ಅದು ಒಂದು ಬಂದು ನಿಮ್ಗೆ ಇನ್ನೂ ನಿಮ್ಮ ಕಣ್ಣು ತೆಗೆದಿಲ್ವಾ? ಇನ್ನೂ ಎಷ್ಟು ಜನ ಮೇಲೆ ನೀವು ತಿಳಿಸ್ತೀರಿ? ಏನು ಎಲ್ಲ ಬಿಟ್ಟು ಹೋಗ್ಬೇಕಾ ಇಲ್ಲಿಂದ? ಓಕೆ, ನೀವೇ ಮಾಡಿ. ಇವು ನಿಮಗೆ ಬೇಕಾದವ್ರನ್ನ ಮಾತ್ರ ಇಟ್ಕೊಂಡು ಇನ್ನೊಬ್ಬರನ್ನ ಎಲ್ಲರನ್ನ ಆಚೆ ಕಳಿಸಿ. ನೀವು ಅದೇ ಮಾಡ್ತಾ ಇರೋದಲ್ವ? ಮಾಡಿ. ಅದು IT ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ? IT ಅಧಿಕಾರಿಗಳಿಗೆ ಏನಂತ ಹೇಳೋದು? ಅವ್ರು ಇನ್ನು ಹೇಳಿ ಏನಾದರೂ ಯೂಸ್ ಇದೆಯಾ? ಎಲ್ಲ ಕಡೆ ರೇಡ್ ಮಾಡೋದು, ಎಲ್ಲ ಒಂದು ಕಾಲೇಜ್ ಇದ್ದರೆ ಕಾಲೇಜ್ಗೆ ರೇಡ್ ಮಾಡೋದು, ಅವ್ರದ್ದೆಲ್ಲ ಮೊಬೈಲ್ ಫೋನ್ ಕಿತ್ಕಟ್ಕೊಂಡು ರೇಡ್ ಮಾಡೋದು. ಏನು ಇವರ ಧೈರ್ಯ ಇದ್ದರೆ ಇವ್ರ ಆಫೀಸರ್ಗಳು ಹೋಗಿ ರೇಡ್ ಮಾಡಲಿ. ಎಷ್ಟೊಂದು ಇವ್ರ ಆಫೀಸರ್ಗಳು ಏನೇನು ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀವಿ. ಅವ್ರು ಏನು ಆಸ್ತಿ ಅಂತ ಇವರೇನೋ ವೆರಿಫೈ ಮಾಡ್ತಾರೆ, ಆಫೀಸರ್ಗಳ ಆಸ್ತಿನ. ಧೈರ್ಯ ಇದ್ರೆ ಅದು ವೆರಿಫೈ ಮಾಡಿರಿ. ಯಾಕ್ರಿ ಬೇರೆಯವ್ರನ್ನ ಈ ಥರ ಸಾಯಿಸ್ತೀರಾ? ಅವ್ರ ಆಫೀಸರ್ಗಳನ್ನ ಏನು ಮುಟ್ಟಲ್ಲ. ಇವ್ರು ಮುಟ್ಟೋದು ಯಾರನ್ನ? ಇಂಥವ್ರನ್ನ ಕಾಲೇಜ್ಗಳನ್ನ ಮುಟ್ಟೋದು, ಒಂದು ಅಡ್ಮಿಷನ್ ಟೈಮಲ್ಲಿ ಕಾಲೇಜ್ಗಳನ್ನ ಎಂಟ್ರಿ ಮಾಡೋದು, ಅವ್ರ ಮೊಬೈಲ್ ಕಿತ್ಕೊಳ್ಳೋದು, ಇದೇ ಆಗಿದೆ. ಓಕೆ, ತಮ್ಮ ಹೆಸರು? ಓಕೆ.